ನಾವು ಆ ಕಡೆಯಿಂದ ಬಂದ್ವಲ್ವಾ, ಈ ರೈಟ್ ಸೈಡೆಲ್ಲ ನಮಗಿರುತ್ತೆ ಫ್ರೀ ಲಗೇಜು. ಅಲ್ಲಿ GNC-1, 2, 3 ಅಂತ ಹಾಕಿರ್ತಾರೆ. 1 ಆದರೆ ಈ ಕೌಂಟ್ರು, 2 ಆದರೆ ಈ ಕೌಂಟ್ರು, 3 ಆದರೆ ಆ ಕೌಂಟರು. ಅಲ್ಲಿ ಹೋಗ್ಬಿಟ್ಟು ನಮಗೆ ಯಾವುದು ರಿಸಿಪ್ಟ್ ಕೊಟ್ಟಿರ್ತಾರೆ ಅದನ್ನು ಕೊಟ್ಟರೆ ಅವರು ಫೋನ್ ನಂಬರ್ ವೆರಿಫೈ ಮಾಡಿಬಿಟ್ಟು ನಮ್ಮ ಹತ್ರ ಕೇಳಿಬಿಟ್ಟು ನಮ್ಮ ಬ್ಯಾಗ್ ನಮಗೆ ರಿಟರ್ನ್ ಮಾಡ್ತಾರೆ. ಸೊ ಅಷ್ಟೇ. ಲಗೇಜ್ ಇಲ್ಲಿಂದ ಸ್ಟ್ರೈಟ್ ಹೋಗಿ ರೈಟ್ ತಿರುಗಿದ್ರೆ ನಮಗೆ ಮುಡಿ ಕೊಡೋದು ಅಂತೀವಲ್ವ, ಅದೆಲ್ಲ ಅಲ್ಲಿ ಸಿಗುತ್ತೆ ನಮಗೆ. ರೂಮ್ಗಳು ಅಷ್ಟೇ, ಅದು ಅಲ್ಲೇ ಸಿಗುತ್ತೆ. ಏನೋ ಪ್ರಾಬ್ಲಮ್ ಆಗಿದೆ ಅನಿಸುತ್ತೆ, ಫೋನ್ ಏನೋ ಕಳ್ಕೊಂಡು ಅನಿಸುತ್ತೆ ಪಾಪ. ಅದಕ್ಕೆ ತುಂಬ ಹುಷಾರಾಗಿರಬೇಕು. ನನ್ನ ಫೋನು ಹುಷಾರಾಗಿಟ್ಕೋಬೇಕು. ಓಕೆ, ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡೋಣ. ಈಗ ಊಟಕ್ಕೆ ಬಂದಿದ್ವಿ. ಈಗ ಸಮಯ ಆಗಿದೆ, ಆಗುವಷ್ಟು ತಿನ್ನೋಣ. ಈಗ ಸಮಯ 2:15. ನಮ್ಮದು ಎಲ್ಲ ದರ್ಶನ ಆಯಿತು. ರಾತ್ರಿ 11 ಗಂಟೆಗೆ ನಾವು ಕುತ್ಕೊಂಡ್ವಿ. ಅಲ್ಲೇನೇನೋ ಆಗಿ ಏನೇನೋ ಅಂದರೆ ಏನಾಗಿಲ್ಲ. ಒಂದು ಸ್ವಲ್ಪ ದೂರ ಒಂದು 2-3 ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಅಲ್ಲಿಂದ ಲೈನಾಗಿ ನಿಂತ್ಕೊಂಡು ಅವ್ರು ಬೆಳಗ್ಗೆ 6 ಗಂಟೆಗೆ ಬನ್ನಿ, ನಾವು ಲೈನಿಗೆ ಬಿಡೋದು ಅವಾಗಲೇ ಅಂದರು. ನಾವೆಲ್ಲ ಇಷ್ಟು ದೂರ ಬಂದಾದ್ಮೇಲೆ ನಮಗೆ ಲೈನಿಗೆ ಬಿಡಲಿಲ್ಲ ಅಂದರೆ ಹಿಂಗೆ ಅಂತ ಸ್ವಲ್ಪ ಹೊತ್ತು ವಾದ ವಿವಾದ ಆದಮೇಲೆ ಒಂದಷ್ಟು ಜನ ಇದ್ವಿ ನಾವು. ಎಲ್ಲ ಆದಮೇಲೆ ಸರಿ ಆಯಿತು ಹೋಗಿ ಅಂತ ಒಂದು 12 ಗಂಟೆಗೆ ಬಿಟ್ರು ಅನಿಸುತ್ತೆ. ಅದಾದಮೇಲೆ ನಾವು ಲೈನಿಗೆ ನಿಂತು 1 ಗಂಟೆ ಕರೆಕ್ಟಾಗಿ ನಮಗೆ ದರ್ಶನ ಆಯಿತು. ಸೊ ಹೀಗಾಯಿತು. ತುಂಬ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅನ್ನಿಸ್ತು, ಆದರೆ ತುಂಬ ಗ್ರೇಟಾಗಿ ದರ್ಶನ ಆಯಿತು ನಮ್ಮದು. ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಬೇಗ ಆಗುತ್ತೆ ಅಂತ. ಆಲ್ಮೋಸ್ಟ್ ಎಲ್ರೂ 21 ದಿನ ಪೂರ್ತಿ ಬೇಕು ದರ್ಶನ ಆಗಬೇಕು ಅಂದರೆ ಅಂತ ಹೇಳಿದ್ರು. ಬಟ್ ನಮಗೆ ರಾತ್ರಿ 12 ಗಂಟೆ ನಿಂತರೆ ಇವತ್ತು ಮಧ್ಯಾಹ್ನ 1 ಗಂಟೆಗೆಲ್ಲ ದರ್ಶನ ಆಗೋಯ್ತು. ಈಗ ಊಟಕ್ಕೆ ಹೋಗ್ಬೇಕು ಇಲ್ಲೇನೆ. ಇದಾಗಿದೆ ನಮ್ಮ ತಿರುಪತಿ ದರ್ಶನದ ಮಹಾತ್ಮೆ. ನಾವೀಗ ಊಟಕ್ಕೆ ಕೂತ್ಕೊಂಡಿದ್ದೀವಿ ಲೈನಲ್ಲಿ. ಮೊದಲು ಈ ಬಿಲ್ಡಿಂಗಲ್ಲಿ ತಿರುಪತಿದು ದೇವ್ರ ದರ್ಶನ ಯಾರು ಮಾಡ್ಕೊಬರ್ತಾರೋ ಅವ್ರಿಗೊಂದು ಟೋಕನ್ ಕೊಡೋರಂತೆ. ಆ ಟೋಕನ್ ಇರೋರಿಗೆ ಮಾತ್ರ ಇದರಲ್ಲಿ ಎಂಟ್ರಿ ಕೊಟ್ಬಿಟ್ಟು ಊಟ ಕೊಡ್ತಾ ಇದ್ರು. ಇವಾಗ ಆ ಥರ ಏನೂ ಇಲ್ಲ, ಚೇಂಜ್ ಮಾಡ್ಬಿಟ್ಟಾರೆಲ್ಲ. ಸೊ ನಮ್ಮ ದರ್ಶನ 1 ಗಂಟೆ ಮುಗೀತು. ಈಗ ಸಮಯ ಎಷ್ಟಾಗಿದೆ? ಇದು ಅಷ್ಟು ಕಾಣಿಸ್ತಾನೆ ಇಲ್ಲ ನನಗೆ. ಓಕೆ, 5 ಗಂಟೆಗೆ ಇನ್ನೂ 10 ನಿಮಿಷ ಟೈಮ್ ಇದೆ. ನಾವೀಗ ಮಾಧವ ನೆಲೆ ಹತ್ರ ಬಂದ್ವಿ. ಸೊ ನಮ್ಮ ಊಟ ಎಲ್ಲ ಮುಗೀತು. ಈಗ ಆ್ಯಕ್ಚುಲಿ ನಾವು ಬೆಟ್ಟ ಇಳಿದು ಇದಕ್ಕೆಲ್ಲ ನಡ್ಕೊಂಡು ಹೋಗೋಣ ಅಂದ್ಕೊಂಡು ದೇವಸ್ಥಾನಕ್ಕೆ. ಅದು ಯಾವ್ದು ಮಮ್ಮಿ? ಅಲ್ವೇಲ್ ಮಂಗಮ್ಮ ಮತ್ತು ಗೋವಿಂದರಾಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡ್ವಿ. ಬಟ್ ನಾಳೆ ನಾಡ್ದು ಚಂದ್ರಗ್ರಹಣ ಇರೋ ಕಾರಣ ಇಲ್ಲಿ TT ಮೇನ್ ದೇವಸ್ಥಾನನೇ ತಿರುಮಲೆನೇ ಏನೋ ಕ್ಲೋಸ್ ಮಾಡ್ತಿದ್ದಾರಂತೆ. ಸೊ ದರ್ಶನ ಎಲ್ಲ ಸ್ಟಾಪ್ ಆಗತ್ತಂತೆ. ಆಬ್ವಿಯಸ್ಲಿ ಕೆಳಗಡೆನೂ ಅದೇ ರೂಲ್ಸೇ ಇರುತ್ತಲ್ವಾ, ದೇವರೆಲ್ಲ ಒಂದೇ ರೂಲ್ಸೇ ಅಲ್ವಾ. ಸೊ ಅದಕ್ಕೆ ನಾವು ಮರಳಿ ಮನೆಗೆ ಹೋಗೋಣ, ಪಯಣ ಬೆಳೆಸೋಣ ಅಂತ ಡಿಸೈಡ್ ಮಾಡಿ ಈಗ ರಿಟರ್ನ್ ನಮ್ಮ ಲಾಕರ್ ಹತ್ರ ಬರ್ತಾ ಇದ್ದೀವಿ. ನಾವು ತಿರುಪತಿಲಿ ದ ಫಸ್ಟ್ ಟೈಮ್ ಪ್ರಾಬ್ಲಮ್ ನಾವೇನು ಅನುಭವಿಸ್ತಾ ಇದ್ದೀವಿ ಅಂದರೆ ನೀರು, ಅಂದರೆ ಪ್ಲಾಸ್ಟಿಕ್ ಅನ್ನೋದೇ ಇಲ್ಲ. ಅಷ್ಟೇ ಜ್ಯೂಸ್ ಆಗಿರ್ಬೋದು ಅವ್ರು ಬೇರೆ ಏನೇ ಬಾಟಲ್ಸ್ ಅನ್ನೋದು ನಿಮಗೆ ಪ್ಲಾಸ್ಟಿಕ್ ಸಿಗಲ್ಲ. ಇಲ್ಲ ವಾಟರ್ ಬಾಟಲ್ಸ್ ಬೇಕು ಅಂದರೆ ನಿಮಗೆ ಏನು ಸಿಗುತ್ತೆ? ವಾಟರ್ ಬಾಟಲ್ಸ್ ನಿಮಗೆ ಗ್ಲಾಸಲ್ಲಿ ಸಿಗುತ್ತೆ, ಗ್ಲಾಸ್ ಬಾಟಲ್ಸಲ್ಲಿ. ಜ್ಯೂಸಸ್ ಬೇಕು ಅಂದರೆ ಟಿನ್ನು ಮತ್ತು ಟೆಟ್ರಾ ಪ್ಯಾಕಲ್ಲಿರುತ್ತೆ. ಸೊ ಮೇಕ್ ಶ್ಯೂರ್ ನೀವು ಮೇಲೆ ಬರಬೇಕಾದ್ರೆ ಒಂದು ಪ್ಲಾಸ್ಟಿಕ್ ವಾಟರ್ ಬಾಟಲು ನೀನು ಮೇಂಟೈನ್ ಮಾಡ್ತೀನಿ ಅಂದರೆ ತಗೊಬಂದು ರಿಟರ್ನ್ ಎಲ್ಲೆಲ್ಲೂ ಹಾಕ್ತೇನೆ. ಮೇಂಟೈನ್ ಮಾಡಿ ಅದನ್ನು ಅಷ್ಟೇ. ಸೊ ಎಲ್ಲ ರೆಡಿ ಆಗ್ತಾವ್ರೆ ದರ್ಶನಕ್ಕೆ ಹೋಗೋದಕ್ಕೆ, ಮನೆಗೆ ಹೋಗೋದಕ್ಕೆ. ನಾವು ಮೇಲೆ ಹೋಗ್ತಾ ಇದ್ದೀವಿ. ಇಲ್ಲಿ ಲಾಕರ್ಸ್ ಹೆಂಗೆ ಅಂದರೆ ಅವ್ರು ಅಮೌಂಟೇ ಇಸ್ಕೊಳ್ಳಲ್ಲ, ಬಟ್ ಅವ್ರು ನಿಮ್ಮ ಆಧಾರ್ ಕಾರ್ಡ್ ಕೇಳ್ತಾರೆ.
ಒಬ್ರದ್ದು ಆಧಾರ್ ಕಾರ್ಡು ಮತ್ತು ನೀವೆಷ್ಟು ಲಗೇಜ್ ಕೊಡ್ತಾ ಇದ್ದೀರಾ ಅವೆಲ್ಲ ಹೇಳಿದ್ರೆ ನಿಮಗೆ ಒಂದು ಲಾಕರ್ ಅಂತ ಕೊಡ್ತಾರೆ. ಇದು ಮಾಧವ ನಿಲಯದಲ್ಲಿ ಫಸ್ಟ್ ಫ್ಲೋರಲ್ಲಿ ನಿಮಗೆ ಸಿಗುತ್ತೆ. ಕೆಳಗಡೆ ಗ್ರೌಂಡ್ ಫ್ಲೋರೆಲ್ಲ ನಿಮಗೆ ತಲನಿ ಲಾಲು ಅಂತಾರಲ್ವ ಅದೆಲ್ಲ ಇರುತ್ತೆ. ಫಸ್ಟ್ ಫ್ಲೋರಲ್ಲಿ ಈ ಕಡೆ ಒಂದು ಹಾಲು, ಆ ಕಡೆ ಒಂದು ಹಾಲು, ಈ ಕಡೆ ಒಂದು ಹಾಲು, ಫುಲ್ ಸುತ್ತ ಎಲ್ಲ ಅವೇ ಇದ್ದಾವೆ ಲಾಕರ್ಗಳು. 1-6. ಹಾಂ ಎಲ್ಲ ನಮಸ್ತೆ. ಈಗ ಸಮಯ 6:17 ಆಗಿದೆ. ನಾವು ಕೆಳಗಡೆ ಇಳಿತಾ ಇದ್ದೀವಿ. ಸೊ ಹೇಗೂ ಅದೇ ಯಾವಾಗಲೇ ಹೇಳ್ದಂಗೆ ಚಂದ್ರಗ್ರಹಣ ಇರೋದ್ರಿಂದ ದರ್ಶನಕ್ಕೆ ಬಿಡಲ್ಲ ಅಂತ ತಿಳ್ಕೊಂಡು ಸೊ ನಾವು ಮನೆಗೆ ಹೊರಡ್ತಾ ಇದ್ದೀವಿ. ಬೆಟ್ಟ ಇಳಿಬೇಕು ಅಂದ್ಕೊಂಡ್ವಿ, ಬಟ್ ಆಗ್ತಾ ಇಲ್ಲ. ಅದಕ್ಕೆ ಬಸ್ ಹತ್ತಿದ್ದೀವಿ. ಕೆಳಗಡೆ ಆದಮೇಲೆ ಸ್ಟಾರ್ಟ್. ಮೇ ಬಿ ಇವತ್ತೇ ಗೋವಿಂದರಾಜ ಸ್ವಾಮಿ ದೇವಸ್ಥಾನ ದರ್ಶನ ಮಾಡ್ಬೋದು ಅನಿಸುತ್ತೆ. ಆದರೆ ದೇವಸ್ಥಾನ ಮಾಡಿಬಿಟ್ಟು ಬಸ್ ನೋಡೋಕ್ಕೆ ಮಾತ್ರ ಸಖತ್ತಾಗಿದೆ ಬೆಟ್ಟ. ಎಸ್, ತಿರುಪತಿ ಬೆಟ್ಟ ಎಷ್ಟು ಚೆನ್ನಾಗಿದೆ ಅಂದರೆ 2 ಗಂಟೆ ಸಾಕು. ಬೆಟ್ಟ ಎಷ್ಟು ಮೇಲೆ ಕಾಣಿಸ್ತಾ ಇದೆಯೋ ಕೆಳಗಡೆ ಅಷ್ಟೇ ಆಳವಾಗಿ ಕೂಡ ಇದೆ. ಗಾಳಿ ಗೊಬ್ಬರ ಗೋವಿಂದ. ನೋಡ್ತಾ ಇರ್ಬೋದು, ಈ ಗಾಳಿ ಗೊಬ್ಬರ ದೇವಸ್ಥಾನ ಕಾಣಿಸ್ತಾ ಇದೆ. ಇಲ್ಲಿಂದಾನೆ ನಾವೆಲ್ಲ ನಡ್ಕೊಂಡು ಹೋಗ್ತೀವಲ್ವಾ. ಸೊ ಇದು ಟೀಚಿಂಗ್ ಮಾಡಿರೋದು ಸ್ಟೆಪ್ಸ್ ಎಲ್ಲ ನಾವಿದ್ದಾಗ ಅದು ನಾವು ಬಂದಾಗ ಹಳೆ ಟೈಮಲ್ಲಿ ಇದ್ದಾಗ ರಿಲ್ಯಾಕ್ಸ್ ಇದು ಮತ್ತೆ ಹಿಂದೆ ಇದೆ. ನೋಡಿ ಇಲ್ಲೊಂದು ಸ್ಟೆಪ್ಸ್ ಆಗಿದೆ ಹಾಗೆ. ಇದು ಫಸ್ಟ್ ನಾವಿದ್ದಾಗ ಇರಲಿಲ್ಲ. ಇಲ್ಲಿಂದ ನಾವು ಡೈರೆಕ್ಟ್ ರೋಡ್ ಪಾಸ್ ಮಾಡ್ತಾ ಇದ್ವಿ. ಇವಾಗ ಈ ಸಬ್ವೆ ಅಂತ ಎಲ್ಲ ಮಾಡಿದ್ದಾರೆ ಹೊಸದಾಗಿ. ಅಂದರೆ ತಿಂಗಳು ಲೆಕ್ಕ ಅಲ್ಲ, ವರ್ಷ ಲೆಕ್ಕ. ಮೇ ಬಿ 1 ವರ್ಷದೊಳಗೆ ಸನ್ಸೆಟ್ ಕಾಣಿಸ್ತಾ ಇದೆ. ಸೊ ಈಗ ಸಮಯ ಬಂದ್ಬಿಟ್ಟು 10:15. 10:15. ನಮ್ಮ ಬಸ್ ಬಂದಿದೆ. ನಾವು ಬುಕ್ ಮಾಡಿರೋದು ಸೀಟ್ ಬುಕ್ ಮಾಡಿದ್ದು, ಬಸ್ ಬುಕ್ ಮಾಡಿರಲಿಲ್ಲ. ಸೊ ಬಸ್ ವೆಯ್ಟಿಂಗ್ ಮಾಡ್ತಾ ಇದ್ದೀವಿ. 11 ಗಂಟೆಗೆ ಬಿಡುತ್ತೆ ಇದು. ಬಸ್ ಅಂತೂ ಸಿಕ್ಕಾಪಟ್ಟೆ ರಶ್ ಇದೆ. KSRTC ಅಂತೂ ಮಾತೇ ಆಡ್ಸಂಗಿಲ್ಲ ಅವ್ರನ್ನ, ಯಾಕಂದರೆ ಅಷ್ಟು ರಶ್ ಇದೆ ಇಲ್ಲಿ. ಬೈ ಗಾಡ್ ಗ್ರೇಸಿಂದ ನಾವು ಸೀಟ್ ಬುಕ್ ಮಾಡಿ ತುಂಬ ಒಳ್ಳೆ ಕೆಲಸ ಮಾಡಿದ್ವಿ. ಅದು ಕೂಡ ಈ ಬಸ್ ಇದು APSRTC ಸೂಪರ್ ಲಕ್ಸುರಿ. ಇದು ಡಿಲಕ್ಸ್ ಅಲ್ಲ, ಲಕ್ಸುರಿ. ಸ್ಪೇಷಿಯಸ್ ಆಗಿದೆ. ಸೀಟ್ಸು ತುಂಬ ವೈಡ್ ಆಗಿದೆ. ನಂಗೆ ನಮ್ಮ ಮಮ್ಮಿಗೆ ತುಂಬ ಆರಾಮಾಗಿ ಕುತ್ಕೊಂಡಿದ್ದೀವಿ ಅಲ್ಲ ಮಮ್ಮಿ? ನಮ್ಮ ಅಮ್ಮ ಅಂತಾರ ಆಗಿಸ್ತಾ.
ಈ ಒಂದು ಬಾಟಲ್ಗೋಸ್ಕರ ನಾನು ಇನ್ನೊಂದ್ಸಲಿ ಹೇಳ್ತಾ ಇದ್ದೀನಿ, ತಿರುಪತಿಗೆ ಹೋಗ್ಬೇಕು ಅಂದರೆ ದಯವಿಟ್ಟು ಒಂದು ವಾಟರ್ ಬಾಟಲ್ನ ಕ್ಯಾರಿ ಮಾಡಿ. ನೀವು ಮೆಟ್ಲು ಹತ್ಬೇಕಾದ್ರೂ ಕೂಡ ನಿಮ್ಗೆ ಯಾವುದೇ ಒಂದು ರೀತಿಯಾದ ಬಾಟಲ್ಸ್ ಸಿಗಲ್ಲ. ಸಿಕ್ಕದು ಒಂದು ಗ್ಲಾಸ್ ಬಾಟಲ್ ಕೊಡ್ತಾರೆ, ಅದು ಕೂಡ 60 ರೂಪಾಯಿ 50 ರೂಪಾಯಿ ಅನ್ನೋ ಥರ. ಅದಕ್ಕೆ ನೀವು ಒಂದು ಬಾಟಲ್ ರಿಟರ್ನ್ ಕೊಟ್ಟರೆ 30 ರೂಪಾಯಿ ಇರುತ್ತೆ, ರಿಟರ್ನ್ ಕೊಡಲಿಲ್ಲ ಅಂದರೆ 60 ಇಲ್ಲ 50 ರೂಪಾಯಿ ಆಗುತ್ತೆ. ಅದು ಕೂಡ ನೀವು ದರ್ಶನಕ್ಕೆ ಹೋಗ್ಬೇಕಾದ್ರೆ ಆ ಬಾಟಲ್ನ ಅವರೇ ಇಸ್ಕೊಳ್ತಾರೆ, ಅಲ್ಲಿರೋ ಎಂಪ್ಲಾಯೀಸು, ಸ್ಟಾಫು. ಸೊ ಬೆಟರ್ ಟ್ರೈ ಟು ಟೇಕ್ ಒನ್ ವಾಟರ್ ಬಾಟಲ್ ವಿತ್ ಯು. ಆ್ಯಂಡ್ ಅದನ್ನೆಲ್ಲ ಬೇರೆ ಕಡೆ ಎಲ್ಲ ಬಿಸಾಕಬೇಡಿ, ನಿಮ್ಮ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ ಜೋಪಾನವಾಗಿ ಮತ್ತೆ ತಗೊಬಂದು ಇಲ್ಲೆಲ್ಲಾದ್ರೂ ಡಸ್ಟ್ಬಿನ್. ಅಷ್ಟೇ. ಇದು ನಮ್ಮ ತಿರುಪತಿ ತಿರುಮಲ ವೆಂಕಟೇಶ್ವರ ಸ್ವಾಮಿಯ ಟ್ರಿಪ್ ಆಗಿತ್ತು ನೋಡಿ. ಬೆಂಗಳೂರು ಬಸ್ಸು ಫುಲ್ ಎಲ್ಲ ಬುಕ್ ಆಗಿದ್ದಾವೆ. ಅದೇನು ಖಾಲಿ ಹೊಡಿತಾ ಇದೆಯಾ? ಇಲ್ಲ, ಸೀಟ್ ಆಗಿದೆ, ಫುಲ್ ಆಗಿದೆ. ಶ್ರೀ ಸಾಯಿ ಶ್ರೀನಿವಾಸ ಕೂಲ್ ಡ್ರಿಂಕ್ಸ್ ಆ್ಯಂಡ್ ಐಸ್ ಕ್ರೀಮ್ಸ್. ಮಮ್ಮಿ ಐಸ್ ಕ್ರೀಮ್ ತಿಂತೀಯಾ? ಐಸ್ ಕ್ರೀಮ್ ಬೇಡವಾ? ಇಲ್ಲಿ ಇವಾಗ ತಾನೇ ಮಳೆ ಬಂದಿದೆ, ಇಷ್ಟೊತ್ತು ಫುಲ್ ಸೆಕೆ ಆಗ್ತಿತ್ತು. ಮಳೆ ಬಂದಿದ ತಕ್ಷಣ ಇನ್ನೂ ಸಿಕ್ಕಾಪಟ್ಟೆ ಸೆಕೆ ಆಗ್ತಾ ಇದೆ. ಬೆಂಗಳೂರಲ್ಲಂತೂ ಇನ್ನೂ ಜಾಸ್ತಿ ಮಳೆ ಬರ್ತಾ ಇದೆ ಅಂತೆ. ಗೊತ್ತಿಲ್ಲ ಏನು ಮಾಡಬೇಕು. ಸೊ ನೋಡಿದ್ರಲ್ಲ, ಇದು ನಮ್ಮ ತಿರುಪತಿ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಸೊ ನಾನು ನಿಮಗೆ ಹೇಳಿದ್ನಲ್ವ, ದೋಸೆ ಜ್ಞಾಪನ ಇಟ್ಕೊಳ್ಳಿ ಏನೊಂದು ಹೇಳ್ತೀನಿ ಅಂತ. ಯೂಶ್ವಲಿ ಬೆಂಗಳೂರಲ್ಲಿ ಉತ್ತಪ್ಪ ಆನಿಯನ್ ದೋಸೆ ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ತಿನ್ನೋದಕ್ಕೆ. ಸೊ ಎಮ್ಮಿ ಆಗಿರುತ್ತೆ. ಬಟ್ ಇಲ್ಲಿ ಆನಿಯನ್ ದೋಸೆ ನೀವೇನು ನೋಡಿದ್ರಲ್ವಾ, ಟ್ರಸ್ಟ್ ಮೀ, ಅದೇ ಇಲ್ಲ ಆನಿಯನ್ ದೋಸೆ. ನಾರ್ಮಲ್ ಅಟ್ಲೀಸ್ಟ್ ಮಸಾಲೆ ದೋಸೆ ಅದು ದೋಸೆ ಮನೇಲಿ ಹೇಗೆ ಮಾಡ್ತೀವಲ್ವ, ಮನೇಲಾದ್ರೆ ಚೆನ್ನಾಗೇ ಬರುತ್ತೆ. ಐ ಥಿಂಕ್ ಮನೇಲಿ ನಾರ್ಮಲ್ ದೋಸೆ ಯೂಶ್ವಲಿ ಬೇಕಾಬಿಟ್ಟಿ ಮಾಡಿದಾಗ ಹೆಂಗೆ ಮಾಡ್ತೀವಿ ದೋಸೆ, ಆ ದೋಸೆಗೆ ಮೇಲ್ಗಡೆ ಜಸ್ಟ್ ಹಿಂಗೆ ಹಸಿ ಆನಿಯನ್ಸ್ನ ಹಿಂಗೆ ಹಾಕ್ಬಿಟ್ಟು ಸ್ವಲ್ಪನೂ ರೋಸ್ಟ್ ಮಾಡಿದಾಗೆ ತಂದು ಮುಂದೆ ಇಟ್ಟವ್ರೆ. ಅದನ್ನು ಏನೋ ವೆರೈಟಿಯಾಗಿ ಫೋಲ್ಡ್ ಮಾಡಿಕೊಟ್ಟು, ನಾನು ನಮ್ಮಮ್ಮ ನಾವು ಮುಖ ನೋಡಿ ನಾವು ಆನಿಯನ್ ದೋಸೆ ಕೇಳಿದ್ದು ಮಸಾಲೆ ದೋಸೆ ಅಲ್ಲ ಅಂದರೆ ಅವರು ಇಲ್ಲ ಇದು ಆನಿಯನ್ ದೋಸೆನೇ. ನಾವು ಎಲ್ಲಿ ಆನಿಯನ್ನೇ ಕಾಣಿಸ್ತಿಲ್ಲ ಅಂದರೆ ಆ ದೋಸೆ ಒಳಗಡೆ ಇದೆ, ಓಪನ್ ಮಾಡಿ ನೋಡಿ ಅಂತವ್ರೆ. ನಾನು ನಮ್ಮಮ್ಮ ಅಸಲು ನಮ್ಮ ಮುಖಗಳು ನೋಡಿಕೊಂಡು ಶ್ರೀರಾಮಚಂದ್ರ ಬೇಡ ನಮ್ಮ ಕತೆ, ಅದನ್ನು ತಿನ್ನೋಕ್ಕೂ ಆಗ್ತಾಯಿಲ್ಲ ಬಿಡೋಕ್ಕೂ ಆಗ್ತಾಯಿಲ್ಲ. ಸೊ ಅಂಗಡಿ ಓನರ್ನ ಕೇಳಿದ್ದಕ್ಕೆ ಇದೇನಾ ಆನಿಯನ್ ದೋಸೆ ಅಂದರೆ ಅವರು ಆಂಧ್ರ ಸ್ಟೈಲ್ ಇದೆ ಆನಿಯನ್ ದೋಸೆ ಮಾಡೋದು ಅಂತ ಅವರು. ಅಯ್ಯೋ ಪರಮಾತ್ಮ, ನಾವು ಅಟ್ಲೀಸ್ಟ್ ಕರ್ನಾಟಕಕ್ಕೆ ಬಂದಾಗ ಯಾವ್ದಾದ್ರು ಒಂದ್ಸಲಿ ಆನಿಯನ್ ದೋಸೆ ಕೇಳಿ ನೋಡಿ ಹೆಂಗಿರುತ್ತೆ. ಒಂದ್ಸಲಿ ಕೇಳ್ಬಿಟ್ಟು ಇಲ್ಲಿ ಮಾಡಿ ಅಂತ ಹೇಳಿ ಬಂದ್ವಿ. ಬಟ್ ಐ ಡೋಂಟ್ ನೋ, ಮೇ ಬಿ ಆಂಧ್ರದಲ್ಲೆಲ್ಲ ಆನಿಯನ್ ದೋಸೆ ಅಂದರೆ ಹಿಂಗೆ ಮಾಡ್ತಾರೆ ಅಂತ ನಂಗೆ ಇವತ್ತೇ ಗೊತ್ತಾಗಿದ್ದು. ಗಾಡ್ ಅಷ್ಟೇ, ಇನ್ನೇನಿಲ್ಲ ಹೇಳ್ಬೇಕು.